ನಾಗೇಂದ್ರ ಬಗ್ಗೆ ನೋಡ್ತಾ ಇದ್ವಿ. ಈಗ IAS ಆಫೀಸರ್ ಜ್ಞಾನೇಂದ್ರ ಬಗ್ಗೆ ನೋಡೋಣ. ಪಶುವೈದ್ಯಾಧಿಕಾರಿಗಳ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪದ ವಿಚಾರ CID ಕಚೇರಿಗೆ ಜ್ಞಾನೇಂದ್ರ ಕುಮಾರ್ ಹಾಜರಾಗಿರುವಂತದ್ದು. ನಾಪತ್ತೆ ಆಗಿ ತಲೆಮರೆಸ್ಕೊಂಡು ತಿರುಗ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ರು. ನೋಡ್ತಾ ಇದ್ವಲ್ಲ ನಾವು. ಕಳೆದೊಂದು ಗಂಟೆಯಿಂದ ಜ್ಞಾನೇಂದ್ರ ವಿಚಾರಣೆ ಆಗ್ತಾ ಇದೆ. ತನಿಖಾಧಿಕಾರಿ ರಾಘವೇಂದ್ರ ಹೆಗ್ಗಡೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪರೀಕ್ಷಾ ಕಂಟ್ರೋಲರ್ ಆಗಿದ್ದಂತ ವೇಳೆ ನಡೆದಿದ್ದಂತ ಅಕ್ರಮ ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಲಿರುವಂತದ್ದು CID. ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲು ಮಾಡಲಿದ್ದಾರೆ CID ಅವರು. CID ಪ್ರಶ್ನೆಗಳಿಗೆ ಉತ್ತರಿಸಲಿರುವಂತದ್ದು IAS ಆಫೀಸರ್ ಜ್ಞಾನೇಂದ್ರ ಅವರ ವಿಚಾರಣೆ ಆಗ್ತಾ ಇದೆ. KPSCಯಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ED ತನಿಖೆ ಮಾಡ್ತಾ ಇದೆ, ಮತ್ತೊಂದ್ ಕಡೆ CID ತನಿಖೆ ಮಾಡ್ತಾ ಇದೆ. KPSC ಕಚೇರಿ ಮೇಲೆ KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾವುಕಾರ್ ಮನೆಗಳ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಿಂದ ನಾಪತ್ತೆ ಆಗಿ ಓಡಾಡ್ತಾ ಇದ್ದಂತ ಜ್ಞಾನೇಂದ್ರ ಕುಮಾರ್ IAS ಆಫೀಸರ್ ಇವತ್ತು ಪ್ರತ್ಯಕ್ಷ ಆಗಿದ್ದಾರೆ. ಇವರ ವಿಚಾರನೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಯಾಕೆಂದ್ರೆ ಇದ್ದಂತ ಅನುಮಾನಗಳಿಗೆ ಪುಷ್ಟಿ ನೀಡುವಂತಿತ್ತು ಇವರ ನಾಪತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಜ್ಞಾನೇಂದ್ರ ಕುಮಾರ್ ಪ್ರತ್ಯಕ್ಷರಾಗಿದ್ದಾರೆ. ಎಲ್ಲಿಂದ ಬಂದ್ರು ಮತ್ತೆ ಯಾವ ರೀತಿಯ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ? ಪೃಥ್ವಿ, ಏನು KPSC ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸಾಕಷ್ಟು ಮಂದಿಯನ್ನ CID ಮತ್ತೆ ED ಅಧಿಕಾರಿಗಳು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಏನು ಕಳೆದ ಒಂದು ವಾರದಿಂದ ಜ್ಞಾನೇಂದ್ರ ಕುಮಾರ್ ಎಲ್ಲಿ ಅನ್ನೋ ಒಂದು ಪ್ರಶ್ನೆ ಕೂಡ ಉಂಟಾಗಿತ್ತು. ಆತನ ಮನೆ ಮೇಲೆ ED ಅಧಿಕಾರಿಗಳು ಕೂಡ ದಾಳಿ ಮಾಡಿದಾಗ ಆತ ಮನೆಯಲ್ಲಿ ಕೂಡ ಇರಲಿಲ್ಲ. ನಂತರ ಆತ UP ಯಲ್ಲಿರುವಂತಹ ಮನೆಯಲ್ಲಿ ಇರ್ಬೋದು ಅಂತೇಳಿ ಅಲ್ಲಿ ಕೂಡ ED ಅಧಿಕಾರಿಗಳು ಶೋಧವನ್ನು ಮಾಡಿದ್ರು. ಆ ಬಳಿಕ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿದ್ದಾರೆ ಅಂತೇಳಿ ಕೂಡ ಒಂದು ಸಾಕಷ್ಟು ಸುದ್ದಿ ಕೂಡ ಹರಿದಾಡಿತ್ತು. ಇದೀಗ ಜ್ಞಾನೇಂದ್ರ ಕುಮಾರ್ CID ಕಚೇರಿಗೆ ಹಾಜರಾಗಿ ಈಗ ವಿಚಾರಣೆ ಕೂಡ ಎದುರಿಸ್ತಾ ಇರುವುದು. ಇವತ್ತು ಬೆಳಗ್ಗೆ ಸುಮಾರು 12 ಗಂಟೆ ಸುಮಾರಿಗೆ ಜ್ಞಾನೇಂದ್ರ ಕುಮಾರ್ CID ಕಚೇರಿಗೆ ಹಾಜರಾಗಿದ್ದಾರೆ. ಮತ್ತೆ ಈ ಒಂದು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳ ಮುಂದೆ ಈಗ ವಿಚಾರಣೆ ಕೂಡ ಎದುರಿಸ್ತಾ ಇರೋದು ಈಗ ನಡೀತಾ ಇದೆ. ಏನು ಇಷ್ಟು ದಿನ ಜ್ಞಾನೇಂದ್ರ ಕುಮಾರ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸ್ಪಷ್ಟವಾಗಿರಲಿಲ್ಲ. ಏನು ಕೆಲವರು UPಗೆ ತನ್ನ ಒಂದು ತಂದೆ ಒಂದು ಅನಾರೋಗ್ಯ ನಿಮಿತ್ತ ಅಲ್ಲಿಗೆ ತೆರಳಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಆದ್ರೆ ಆ ಬಳಿಕ ಮಾಹಿತಿ ಕೂಡ ಸ್ಪಷ್ಟವಾಗಿ ಸಿಕ್ಕಿರಲಿಲ್ಲ. ED ಅಧಿಕಾರಿಗಳು ಕೂಡ ಅವ್ರ ಮನೆಯಲ್ಲಿ ಪರಿಶೀಲನೆ ನಡೆಸಿ ಏನು ಒಂದು ನೋಟಿಸ್ ಅನ್ನು ಕೂಡ ಅಂಟಿಸಿರ್ತಾರೆ. 25ನೇ ತಾರೀಕು 11 ಗಂಟೆ ಸುಮಾರಿಗೆ ED ಕಚೇರಿಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನು ಕೂಡ ಅಂಟಿಸಿದ್ರು. ಆದ್ರೆ ಅವತ್ತು ಕೂಡ ಅವರು ED ವಿಚಾರಣೆಗೆ ಗೈರು ಕೂಡ ಆಗಿರ್ತಾರೆ. ಇದೀಗ ಏನು CID ಅಧಿಕಾರಿಗಳು ಇತ್ಕಡೆ ಒಂದು ನೋಟಿಸ್ ಅನ್ನ ಕೊಡ್ತಿದ್ದಂತೆ ಈಗ ವಿಚಾರಣೆಗೆ ಕೂಡ ಹಾಜರಾಗಿರೋದು. ಅವರು ನಿನ್ನೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದ್ರೆ ನಿನ್ನೆ ಅವರು ಗೈರಾಗಿದ್ದರಿಂದ ಇವತ್ತು 12 ಗಂಟೆ ಸುಮಾರಿಗೆ ಈಗ CID ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡುತ್ತೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಹಗರಣ ಏನಿದೆ ಇದು ಅವರ ಒಂದು ಅವಧಿಯಲ್ಲಿ ನಡೆದಿದೆ ಅಂತೇಳಿ ಈಗ ಒಂದು ದೂರು ಕೂಡ ಕೇಳಿ ಬಂದಿರೋದು. ಅಂದ್ರೆ ಜ್ಞಾನೇಂದ್ರ ಕುಮಾರ್ ಅವರು KPSCಯಲ್ಲಿ ಪರೀಕ್ಷಾ ಒಂದು ನಿಯಂತ್ರಕರಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಏನು ಪಶು ವೈದ್ಯಾಧಿಕಾರಿಗಳ ಒಂದು ನೇಮಕಾತಿ ಕೂಡ ನಡೀತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಅಕ್ರಮ ಆಗಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಈಗ CID ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.